ದೆಹಲಿ ಕಾರು ಸ್ಫೋಟದ ತನಿಖೆ ಚುರುಕುಗೊಂಡಿದ್ದು ಇದೀಗ ಎನ್ಐಎ ಹೆಗಲಿಗೆ ವಹಿಸಲಾಗಿದೆ. ದೆಹಲಿ ಸ್ಫೋಟದ ತನಿಖೆ ಜವಾಬ್ದಾರಿಯನ್ನ ವಹಿಸಿಕೊಂಡಿದೆ ಎನ್ಐಎ. ಉಗ್ರ ಕೃತ್ಯ ಶಂಕೆ ಇರೋದ್ರಿಂದ ಎನ್ಐಎ ಎಂಟ್ರಿ ಆಗಿರೋದು. ದೆಹಲಿ ಸ್ಫೋಟದ ಸ್ಥಳಕ್ಕೆ ಎನ್ಐಎ ಟೀಮ್ ಬಂದಿದೆ. ಈಗ ಸ್ಥಳದಲ್ಲಿ ಸಾಕ್ಷ್ಯ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ದೆಹಲಿ ಪೊಲೀಸರಿಂದ ಎನ್ಐಎ ಮಾಹಿತಿಯನ್ನ ಪಡ್ಕೊಳ್ತಾ ಇದೆ. ಇದು ಉಗ್ರ ಕೃತ್ಯ ಆಗಿರೋದ್ರಿಂದ ಎನ್ಐಎ ಎಂಟ್ರಿ ಕೊಟ್ಟಿರೋದು. ದೆಹಲಿ ಸ್ಫೋಟದ ಸ್ಥಳಕ್ಕೆ ಈಗಾಗಲೇ ಎನ್ಐಎ ಟೀಮ್ ಬಂದಿದ್ದು ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ದೆಹಲಿ ಪೊಲೀಸರಿಂದ ಏನೆಲ್ಲ ಆಯ್ತು ಅನ್ನುವಂತ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ದೆಹಲಿ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ನಿನ್ನೆ ಸಂಜೆ 6:52ರ ಸುಮಾರಿಗೆ ಸಂಭವಿಸಿದ್ದಂತ ಸ್ಫೋಟ ಇಡೀ ದೇಶದಲ್ಲೇ ನಡುಕ ಹುಟ್ಟಿಸಿದೆ. ಇದು ಉಗ್ರರ ಕೃತ್ಯ ಆಗಿರೋದ್ರಿಂದ ಎನ್ಐಎ ಅಧಿಕಾರಿಗಳ ಟೀಮ್ ಈ ತನಿಖೆಯನ್ನು ವಹಿಸಿಕೊಳ್ತಾ ಇದೆ. ಈಗಾಗಲೇ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದು ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದ್ದಾರೆ. ದೆಹಲಿ ಪೊಲೀಸರು ಎನ್ಐಎ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಿದ್ದಾರೆ. ಈಗಾಗಲೇ 5 ಉಗ್ರರನ್ನ ಬಂಧಿಸಲಾಗಿದೆ. ಮತ್ತಷ್ಟು ಹೆಚ್ಚಿನ ತನಿಖೆ ಮಾಡೋದಕ್ಕೆ ಎನ್ಐಎ ಅಧಿಕಾರಿಗಳ ಟೀಮ್ ಎಂಟ್ರಿ ಕೊಟ್ಟಿರುವಂತದ್ದು. ಈ ಪ್ರಕರಣಕ್ಕೆ ದೆಹಲಿ ಕಾರು ಸ್ಫೋಟದಲ್ಲಿ 10 ಜನರು ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆ ಎನ್ಐಎ ಟೀಮ್ ಎಂಟ್ರಿ ಕೊಟ್ಟಿದ್ದು ಮಹತ್ವದ ಸಾಕ್ಷ್ಯ ಕಲೆ ಹಾಕ್ತಾ ಇದೆ. ಇನ್ನು ಬಾಂಬ್ ಬ್ಲಾಸ್ಟ್ ಬೆನ್ನಲ್ಲೇ ಗೃಹ ಸಚಿವರು ಮ್ಯಾರಥಾನ್ ಸಭೆ ನಡೆಸ್ತಾ ಇರೋದು. ಗೃಹ ಸಚಿವರ ಕಚೇರಿಯಲ್ಲಿ ಮತ್ತೊಂದು ಸುತ್ತಿನ ಮೀಟಿಂಗ್ ನಡೀತಾ ಇದೆ. ಎಸ್ಪಿಜಿ, ಗುಪ್ತಚರ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಕಮಿಷನರ್, ಗೃಹ ಸಚಿವಾಲಯದ ಕಾರ್ಯದರ್ಶಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮಧ್ಯಾಹ್ನವೂ ಕೂಡ ಹಿರಿಯ ಅಧಿಕಾರಿಗಳ ಜೊತೆ ಅಮಿತ್ ಶಾ ಸಭೆ ನಡೆಸಿದ್ರು. ಅದಾಗಿ ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರೋದು. ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ, ಭದ್ರತೆ ಕುರಿತು ಮಹತ್ವದ ಸಭೆ ಮಾಡಲಾಗ್ತಾ ಇದೆ. ಒಂದಾದ ಮೇಲೆ ಒಂದು ಸಭೆಯನ್ನ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ. ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಮುಂದಿನ ತನಿಖೆ ಯಾವ ರೀತಿ ಇರಬೇಕು, ಆ ನಿಟ್ಟಿನಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಮಧ್ಯಾಹ್ನ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಅದಾಗಿ ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರೋದು. ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ, ಭದ್ರತೆ ಕುರಿತು ಮಹತ್ವದ ಸಭೆ ಮಾಡಲಾಗ್ತಾ ಇದೆ. ಈಗಾಗಲೇ ದೇಶದ ಪ್ರಮುಖ ರಾಜ್ಯಗಳಲ್ಲಿ, ಪ್ರಮುಖ ನಗರಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಬೆಂಗಳೂರು ಸೇರಿದಂತೆ, ಮುಂಬೈ ಸೇರಿದಂತೆ ಹಲವಾರು ಭಾಗಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಅದರ ಜೊತೆಗೆ ಮುಂದಿನ ಭದ್ರತೆ ಹೇಗಿರಬೇಕು ಅನ್ನೋದರ ಕುರಿತು ಮೀಟಿಂಗ್ ಮಾಡ್ತಾ ಇರೋದು. ಹಿರಿಯ ಅಧಿಕಾರಿಗಳು, ಪೊಲೀಸ್ ಕಮಿಷನರ್ ಸೇರಿ ಸಾಕಷ್ಟು ಜನರು ಭಾಗಿಯಾಗಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನು ಈ ದೆಹಲಿಯಲ್ಲಿ ಒಂದು ಸ್ಫೋಟ ನಡೆದಿತ್ತು, ಅದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಅಮಿತ್ ಶಾ ಕೂಡ ಸರಣಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ನಡೀತಾ ಇದೆ ಈಗ? ನೈನಾ, ಇಡೀ ದೇಶಕ್ಕೆ ಏನು ನಾವು ಜೈಷ್ ಇ ಮೊಹಮ್ಮದ್ ಕೃತ್ಯ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದು ಕೂಡ ನಿಮ್ಮ ಕ್ಯಾಪಿಟಲ್ಗೆ ಬಂದು ನಾವು ಉತ್ತರ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ನಿನ್ನೆಯ ಘಟನೆ. ಅಂದರೆ ನಾವು ಆಪರೇಷನ್ ಸಿಂಧೂರದ ಮೂಲಕ ಅವರ ಪೂರ್ತಿ ಅಡಗುದಾಣಗಳನ್ನು ನಾವು ನಾಶ ಮಾಡಿದ್ವಿ. ಆ ನಾಶ ಮಾಡಿದ ಬಳಿಕ ನಾವು ನಿಮಗೆ ಉತ್ತರ ಕೊಡ್ತೇವೆ ಅನ್ನುವಂಥ ಒಂದಷ್ಟು ಶಪಥಗಳನ್ನು ಕೂಡ ಜೈಷ್ ಇ ಮೊಹಮ್ಮದ್ ನಾಯಕರು ಮಾಡಿದ್ರು. ಅದರ ಮತ್ತೊಂದು ರೀತಿಯಲ್ಲಿ ನಾವು ಕೊಟ್ಟಿದ್ದೇವೆ ಅನ್ನುವಂಥ ರೀತಿ, ಅದರಲ್ಲೂ ಕೂಡ ನಿಮ್ಮ ರಾಜಧಾನಿಗೆ ಬಂದು ಕೊಟ್ಟಿದ್ದೇವೆ ಅನ್ನುವ ರೀತಿಯಲ್ಲಿ ಈ ಕೃತ್ಯ ನಡೆದಿರುವಂಥದ್ದು. ಇದನ್ನ ಪೂರ್ತಿಯಾಗಿ ನೋಡಿದಾಗ ಭಯೋತ್ಪಾದಕ ಸಂಘಟನೆಯ ಕೃತ್ಯ ಅಂತ ಹೇಳಲಿಕ್ಕೆ
ಅದಕ್ಕೆ ಎಲ್ಲ ಸಾಕ್ಷ್ಯಗಳು ಕೂಡ ಸಿಕ್ಕಿವೆ. ಇದನ್ನ ಇಟ್ಟುಕೊಂಡು ಅಂದ್ರೆ ಇವತ್ತು ಬೆಳಿಗ್ಗೆ UAPA ಆಕ್ಟ್ ಅಡಿಯಲ್ಲಿ ಇದೊಂದು ಭಯೋತ್ಪಾದನಾ ಕೃತ್ಯ ಅನ್ನುವಂತ FIR ಕೂಡ ದಾಖಲಾಗುತ್ತೆ, ಅನಾಮಧೇಯ ವ್ಯಕ್ತಿಗಳ ಮೇಲೆ ದಾಖಲಾಗುತ್ತೆ. ಅದಾದ ನಂತರ ಮಧ್ಯಾಹ್ನ ಏನ್ ನಡೀತೆ, ಆ ಉನ್ನತ ಮಟ್ಟದ ಸಭೆ ಏನ್ ನಡೆಯುತ್ತೆ, ಆ ಸಭೆಯಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಸಿಕ್ಕಂತಹ ಎಲ್ಲ ಸಾಕ್ಷ್ಯಗಳನ್ನ ಇಟ್ಕೊಂಡು ಮತ್ತೆ ವೈಜ್ಞಾನಿಕವಾಗಿ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಮತ್ತೆ ಟೆರರ್ ಲಿಂಕ್ಸ್ ಎಲ್ಲೆಲ್ಲಿ ಆಗಿದೆ ಅನ್ನುವಂತ ಮಾಹಿತಿಗಳನ್ನ ಪಡ್ಕೊಂಡು ಇಡೀ ಪ್ರಕರಣದ ಒಂದು ತನಿಖೆಯನ್ನ NIAಗೆ ಕೊಡಬೇಕು ಅನ್ನುವಂತ ಒಂದು ನಿಶ್ಚಯ ಮಾಡ್ತಾರೆ. ಅದಾದ ಕೂಡಲೇ NIA ಅಖಾಡಕ್ಕೆ ಇಳಿಯುತ್ತೆ. ಬಂದು ಸುಮಾರು ಹೆಚ್ಚು ಕಡಿಮೆ ಒಂದೂವರೆ ತಾಸು ಇಡೀ ಪ್ರದೇಶದಲ್ಲಿ ಈ ಘಟನೆ ನಡೆದಂತ ಇಡೀ ಪ್ರದೇಶದಲ್ಲಿ ಆ ಸ್ಫೋಟದಿಂದ ಉಂಟಾಗಿರುವಂತಹ ಏನು ಸಿಕ್ಕಿ ಆ ಸ್ಫೋಟಕ್ಕೆ ಸಿಕ್ಕಿ ಪಾರ್ಟಿಕಲ್ಸ್ ಎಲ್ಲ ಹೊರಗಡೆ ಸಿಡಿದೋಗಿರ್ತಾವಲ್ಲ, ಆ ಎಲ್ಲ ಪ್ರದೇಶಗಳನ್ನು ಕೂಡ ಒಮ್ಮೆ ಪರಿಶೀಲನೆ ನಡೆಸ್ತು. ಮತ್ತೆ ಅಲ್ಲೆಲ್ಲಿ ಏನೇನು ಸಿಗುತ್ತೆ ಅನ್ನುವಂಥದ್ದು ಹೆಕ್ಕಿ ತೆಗೆಯುವಂತ ಕೆಲಸವನ್ನು ಕೂಡ NIA ಅಧಿಕಾರಿಗಳು ಮತ್ತೆ ಆ ತಂಡ ಒಂದು ಮಾಡ್ತು. ಸೊ ಈ ಮೂಲಕ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಅದಕ್ಕೆ ಹೇಗೆ ಆಯ್ತು ಈ ಘಟನೆ ಮತ್ತೆ ಯಾರು ಮಾಡಿರ್ಬೋದು, ಈ ರೀತಿಯ ಮಾಡ್ಯೂಲ್ಸ್ ಯಾರ್ಯಾರು ಮಾಡಿರ್ಬೋದು ಅನ್ನುವಂತ ಕೆಲಸವನ್ನ ಆ ಪಾರ್ಟಿಕಲ್ಸ್ ಏನ್ ಸಿಗ್ತಾ ಇದೆ ಅವೆಲ್ಲವುಗಳನ್ನು ಕೂಡ ಕಲೆ ಹಾಕಿ ಅವರಿಗೆ ತೆಗೆದುಕೊಂಡು ಹೋಗಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಅಧಿಕಾರಿಗಳ ತಂಡ ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾನೆ ಇರ್ತಾರೆ. ಈಗ ಡೆಲ್ಲಿ ಪೊಲೀಸಿನ ಮತ್ತೊಂದು ತಂಡವೂ ಕೂಡ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಕೂಡ ಈಗ ಮತ್ತೆ ಬಂದಿದ್ದನ್ನು ನಾವು ನಮ್ಮ ಲೈವ್ ವಿಜುವಲ್ಸ್ ಅಲ್ಲಿ ನಾವು ನೋಡಬಹುದು. ಯಾಕಂದ್ರೆ ಈ ಇಡೀ ಪ್ರಕರಣಕ್ಕೆ ಫೋರೆನ್ಸಿಕ್ ನ ಎಕ್ಸ್ಪರ್ಟ್ಸ್ ಒಪಿನಿಯನ್ ಬಹಳ ಮುಖ್ಯ ಆಗಿರುತ್ತೆ. ಅದರ ಜೊತೆ ಯಾಕಂದ್ರೆ ಇಲ್ಲಿ ಸಿಕ್ಕಂತಹ ಪ್ರತಿ ಪಾರ್ಟಿಕಲ್ಗೂ ಕೂಡ ಅದು ಏನು, ಯಾರು ಬಳಸ್ತಾರೆ, ಯಾಕೆ ಬಳಸ್ತಾರೆ, ಅದರ ಒಂದು ಸ್ಫೋಟಗೊಂಡ್ರೆ ಅದರ ತೀವ್ರತೆ ಎಷ್ಟಿರುತ್ತೆ ಅನ್ನುವಂತ ಎಲ್ಲ ಲೆಕ್ಕಾಚಾರಗಳು ಕೂಡ ಸಿಗುತ್ತೆ. ಸೊ ಅದಕ್ಕೋಸ್ಕರ ಏನು FSL ಎಕ್ಸ್ಪರ್ಟ್ಸು ತಂಡೋಪಾದಿಯಲ್ಲಿ ಬರ್ತಾ ಇರುವಂತದ್ದು ಒಂದು ಕಡೆ. ಮತ್ತೆ ಆ ಪ್ರಕರಣದ ತನಿಖೆಯನ್ನ ಈಗ NIA ವಹಿಸಿಕೊಂಡಿದೆ. NIA ಅಖಾಡಕ್ಕೆ ಇಳಿದಿದೆ. ಅಖಾಡಕ್ಕೆ ಇಳಿದು ಪ್ರಾಥಮಿಕವಾಗಿ ಏನೆಲ್ಲ ಮಾಡಬಹುದು ಆ ಎಲ್ಲವನ್ನು ಕೂಡ ಮಾಡುವ ಜೊತೆಗೆ ಹೊರಗಡೆಯೂ ಕೂಡ ಏನಾಗಿರಬಹುದು ಅನ್ನುವಂಥದ್ದು ತನಿಖೆಯನ್ನು ಕೂಡ ಈಗ, ಯಾಕಂದ್ರೆ ಜಮ್ಮು ಕಾಶ್ಮೀರಲ್ಲಿ ನಿನ್ನೆ ಲಕ್ನೋದಿಂದ ಒಬ್ಬ ಲೇಡಿ ಡಾಕ್ಟರ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಇವತ್ತು ಅರೆಸ್ಟ್ ತೋರಿಸಿದಾರಲ್ಲ, ಅವರನ್ನು ನಿನ್ನೆಯೇ ಲಕ್ನೋಯಿಂದ ಕರ್ಕೊಂಡೋಗಿ ಅರೆಸ್ಟ್ ಅನ್ನು ತೋರಿಸಿರುವಂಥದ್ದು, ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂಥದ್ದು. ಮತ್ತೆ ಇಲ್ಲಿ ಒಂದಷ್ಟು ಏನು ಆರೋಪಿ ಆ ಕಾರಿನಲ್ಲಿ ಸೂಸೈಡ್ ಬಾಂಬ್ ಬ್ಲಾಸ್ಟ್ ಮಾಡ್ಕೊಂಡು ಸತ್ತಿದಾನಲ್ಲ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಲ್ಲ, ಅವನ DNA ಒಂದಷ್ಟು ಅವನ ಪಾರ್ಟಿಕಲ್ ಸಿಕ್ಕಿದೆ. ಅದನ್ನ ಆ DNAಗೆ ಅವರ ತಾಯಿ ಅಲ್ಲಿ ಅವರದೇ ಮಗ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ DNA ಮ್ಯಾಚ್ ಆಗ್ಬೋದಾ ಅನ್ನುವಂಥದ್ದು ಕೂಡ ಪೊಲೀಸರು ಅಲ್ಲಿ ಪರೀಕ್ಷೆ ಮಾಡ್ಲಿಕ್ಕೂ ಕೂಡ ಪರೀಕ್ಷೆ ಮಾಡ್ಲಿಕ್ಕೆ ಜಮ್ಮು ಕಾಶ್ಮೀರ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಅದರ ಜೊತೆಗೆ NIA ಕೂಡ ಅದರ ಭಾಗವಾಗಿ ನಿಂತಿರುವಂತದ್ದು. ಹೀಗೆ ನಾನಾ ದೃಷ್ಟಿಕೋನಗಳಲ್ಲಿ ತನಿಖೆ ನಡೀತಾ ಇದೆ, ನಾನಾ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಅಂತಿಮವಾಗಿ ಇದಕ್ಕೆ ಉತ್ತರ ಏನು ಅನ್ನುವಂತ ದೊಡ್ಡ ಪ್ರಶ್ನೆ ಈಗ ಇಡೀ ಭಾರತೀಯರನ್ನ ಕಾಡ್ತಾ ಇದೆ. ಅದು ಬಹುತೇಕ ನಾಳೆ ಗೊತ್ತಾಗಬಹುದು ಅಂತ ಹೇಳ್ಬೋದು. ಕಾರಣ ಇಷ್ಟೇ, ನಾಳೆ ಪ್ರಧಾನಿ ಮೋದಿ ಅವರು ಭಾರತಕ್ಕೆ ಹಿಂದಿರುಗ್ತಾರೆ. ಭಾರತಕ್ಕೆ ಹಿಂದಿರುಗಿದ ಬಳಿಕ ಒಂದು ಉನ್ನತ ಮಟ್ಟದ ಸಭೆ ಆಗುತ್ತೆ ಅನ್ನುವಂತ ಮಾಹಿತಿಗಳಿದೆ. ಆ ಸಭೆಯಲ್ಲಿ ತೆಗೆದುಕೊಳ್ಳುವಂತ ತೀರ್ಮಾನ ಬಹಳ ಮುಖ್ಯವಾಗಿರುತ್ತೆ. ಇವತ್ತು ಭೂತಾನ್ನಲ್ಲಿ ನಿಂತು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಅದೇ ರೀತಿ ರಕ್ಷಣಾ ಸಚಿವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾಳೆಯ ಸಭೆಯ ತೀರ್ಮಾನ ಬಹಳ ಮುಖ್ಯವಾಗಿರುತ್ತೆ. ನಯನ, ಹಾಗೆ ಸಂಪರ್ಕದಲ್ಲಿ ಮಂಜು ತಮ್ಮ ಹತ್ರ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀವಿ. ಇದೀಗ ಫರೀದಾಬಾದ್ ನಲ್ಲಿ ಉಗ್ರ ಕೃತ್ಯದ ಬೆನ್ನತ್ತಿದ್ದಾರೆ ಪೊಲೀಸರು. ಉಗ್ರ ನಂಟಿನ ಅಲ್ ಫಲಾಹ ಯೂನಿವರ್ಸಿಟಿಯಲ್ಲಿ ಖಾಕಿ ತಲಾಶ್ ನಡೆಸಿರೋದು. ಯೂನಿವರ್ಸಿಟಿಯ ಫರೀದಾಬಾದ್ ಪೊಲೀಸರು ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕಾಲೇಜ್ ಪ್ರಿನ್ಸಿಪಾಲ್ನನ್ನ ವಶಕ್ಕೆ ಪಡೆದು ನಿರಂತರ ಗ್ರಿಲ್ ಮಾಡ್ತಾ ಇರೋದು. ಪ್ರಿನ್ಸಿಪಾಲ್ಗೆ 52ಕ್ಕೂ ಹೆಚ್ಚು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಪೊಲೀಸರು. ಬಂಧಿತ 3 ಉಗ್ರರು ನಂಟು ಹೊಂದಿದ್ದ ಅಲ್ ಫಲಾಹ ವಿವಿ ಅಲ್ಲಿರುವಂತಹ ಪ್ರಿನ್ಸಿಪಾಲ್ನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರೋದು. ಈಗ 52 ಪ್ರಶ್ನೆಗಳನ್ನ ಕೇಳಿದ್ದಾರೆ ಆ ಪ್ರಿನ್ಸಿಪಾಲ್ಗೆ. ಕಾಲೇಜ್ ಪ್ರಿನ್ಸಿಪಾಲ್ನನ್ನ ವಶಕ್ಕೆ ಪಡೆದು ಪೊಲೀಸರು ಗ್ರಿಲ್ ಮಾಡ್ತಾ ಇರೋದು. ಈಗಾಗಲೇ ಆ ಯೂನಿವರ್ಸಿಟಿಯ 3 ಉಗ್ರರನ್ನ ಬಂಧಿಸಿದ್ದಾರೆ ಪೊಲೀಸರು. ಆ ಉಗ್ರರ ನಂಟೇನು, ಅವರಲ್ಲಿ ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು, ಇದೆಲ್ಲದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋದು.
ಹರಿಯಾಣದ ಫರೀದಾಬಾದ್ನಲ್ಲಿ ಮತ್ತಿಬ್ಬರು ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಲಾಗಿದ್ದು, ಫರೀದಾಬಾದ್ನ ಸೆಕ್ಟರ್ 56ರಲ್ಲಿ 50ರಿಂದ 60 ಕೆಜಿ ಸ್ಫೋಟಕವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. 3 ಜನ ಉಗ್ರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಅದಾದ ಬಳಿಕ ಮತ್ತಿಬ್ಬರು ಉಗ್ರರನ್ನ ವಶಕ್ಕೆ ಪಡ್ಕೊಂಡಿರೋದು. ಈ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, 3 ಉಗ್ರರನ್ನ ವಶಕ್ಕೆ ಪಡ್ಕೊಂಡಿದ್ರು, ಅವರ ಜೊತೆಗೆ ಮತ್ತಿಬ್ಬರು ಉಗ್ರರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಒಟ್ಟು 5 ಜನ ಉಗ್ರರನ್ನ ಪೊಲೀಸರು ಈಗಾಗಲೇ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಯೂನಿವರ್ಸಿಟಿಯ ಪ್ರಿನ್ಸಿಪಾಲ್ ಅನ್ನ ಕೂಡ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಏನೆಲ್ಲ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? ನಯನ, ಇಡೀ ಒಂದು ಈ ಘಟನೆ ಅಥವಾ ಸಂಚು ಅಥವಾ ದೇಶದ ವಿರುದ್ಧ ಒಂದು ಹೂಡುವಂತಹ ಚಟುವಟಿಕೆಗಳನ್ನು ಮಾಡುವಂತಹ ಕ್ರಿಯೆಗೆ ಪ್ರೋತ್ಸಾಹ ಸಿಕ್ಕಿದ್ದು ಅಥವಾ ಇಡೀ ಒಂದು ಏನು ಹೇಳ್ತೀವಿ ಬ್ಲೂ ಪ್ರಿಂಟ್ ರೆಡಿ ಆಗಿದ್ದು ಅಲ್ಲೇ ಅನ್ನುವಂಥದ್ದು, ಆ ಯೂನಿವರ್ಸಿಟಿಯಲ್ಲೇ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಕಾರಣ ಇಷ್ಟೇ, ಎಲ್ಲರೂ ಕೂಡ ಅಲ್ಲೆಯ ಡಾಕ್ಟರ್ಗಳೇ ಅನ್ನುವಂಥದ್ದು. ಈವನ್ ಈಗ ಯಾರು ಸತ್ತೋಗಿದ್ದಾನೆ ಉಮರು, ಅವರ ತಂದೆ ಕೂಡ ನಬಿ ಭಟ್ ಅನ್ನುವರು ಕೂಡ ಅದೇ ಕಾಲೇಜ್ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ಆಗಿದ್ರು. ಅವರ ತಾಯಿ ಏನೋ ಪುಲ್ವಾಮಾದವರು, ಅವರನ್ನು ಕೂಡ ವಶಕ್ಕೆ ಪಡ್ಕೊಂಡಿರುವಂತದ್ದು ಎಲ್ಲವೂ ಕೂಡ ಆಗಿದೆ. ಒಟ್ಟು 5 ಜನರನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಮತ್ತೆ ಅದನ್ನ ಹೊರತಾಗಿ ಬೇರೆ ರೀತಿಯಲ್ಲಿ ಮಾಹಿತಿಗಳನ್ನ ಕಲೆ ಹಾಕಲಿಕ್ಕೆ ಆ ವಿಶ್ವವಿದ್ಯಾನಿಲಯದ ಪ್ರಿನ್ಸಿಪಾಲ್ರನ್ನ ಮತ್ತೆ ಹಿರಿಯ ಅಲ್ಲಿನ ಅಧಿಕಾರಿಗಳನ್ನ ಎಲ್ಲರನ್ನೂ ಕೂಡ ಪ್ರಶ್ನೆಗೆ ಒಳಪಡಿಸ್ತಾ ಇದ್ದಾರೆ. ಒಂದಷ್ಟು ಮಾಹಿತಿಗಳು ಸಂಗ್ರಹಿಸುವಂತ ಕೆಲಸ ಆಗ್ತಾ ಇದೆ. ಈ ಘಟನೆ ನಡೆದ ಕೂಡಲೇ ನಿನ್ನೆ ಹರಿಯಾಣ ಫರೀದಾಬಾದ್ ಇರ್ಬೋದು, ಅಂಬಾಲಾ ಇರ್ಬೋದು, ಈ ಎಲ್ಲ ಭಾಗಗಳಲ್ಲೂ ಹರಿಯಾಣ ಪೊಲೀಸರು ಜಾಲಾಡಿದ್ದಾರೆ, ಮಾಹಿತಿಗಳನ್ನ ಸಂಗ್ರಹಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಏನಂತ ಅಂದ್ರೆ ಕಳೆದ 1-1.5 ದಿನದಿಂದ ಎಲ್ಲ ಮಾಹಿತಿಗಳು ಈ ಘಟನೆ ನಡೆಯುವುದಕ್ಕೂ ಮುಂಚೆಯೇ ಹರಿಯಾಣ ಪೊಲೀಸರಿಗೆ ಮಾಹಿತಿ ಇತ್ತು. ಯಾಕಂದ್ರೆ ಅಲ್ಲಿಂದ ಆಲ್ರೆಡಿ ಇಬ್ಬರನ್ನ ಲಿಫ್ಟ್ ಮಾಡಿದ್ರು. ಸೊ ಅದೇ ರೀತಿ ಉತ್ತರ ಪ್ರದೇಶ ಪೊಲೀಸರಿಗೂ ಕೂಡ, ಸಾರಂಗಪುರ ಪೊಲೀಸರಿಗೂ ಕೂಡ ಮಾಹಿತಿ ಇದೆ, ಗುಜರಾತ್ ಪೊಲೀಸರಿಗೂ ಕೂಡ ಮಾಹಿತಿ ಇದೆ. ಇದೆಲ್ಲ ನೆಟ್ವರ್ಕ್ ಅಲ್ಲಿ ಗೃಹ ಇಲಾಖೆಯ ನೇತೃತ್ವದಲ್ಲಿ ಮಾಡ್ತಾ ಇರುವಂತದ್ದು. ಹಾಗಾಗಿ 3 ರಾಜ್ಯಗಳ ಯಾರ್ಯಾರು ಇದ್ದಾರೆ, ಜೊತೆಗೆ ಜಮ್ಮು ಕಾಶ್ಮೀರ ಪ್ರಮುಖವಾಗಿರುವಂತಹ ಪೊಲೀಸ್ ಟೀಮು, ಅವರಿಗೆ ಎಲ್ಲಾ ಮಾಹಿತಿ ಇರುವಂತ ಕಾರಣಕ್ಕೋಸ್ಕರ ಆಪರೇಷನ್ಸ್ ಅನ್ನ ಆಯಾ ರಾಜ್ಯಗಳಲ್ಲಿ ವಿವಿಧ ತಂಡಗಳು ಮಾಡ್ತಾ ಇರುವಂತದ್ದು. ಸೊ ಇದರ ಆವಾಗ ಮಾಹಿತಿ ಗೊತ್ತಾಗೋದು ವೈದ್ಯರು ಯಾವ ಕಾಲೇಜು ಮತ್ತೆ ಅವ್ರು ಎಷ್ಟು ದಿನ ಇದ್ರು, ಅಲ್ಲಿ ಏನು ಅನ್ನುವಂಥದ್ದು. ಆ ವಿಶ್ವವಿದ್ಯಾನಿಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂತಹ ಏನು ಅವರ ಲಾಕರ್ಗಳಲ್ಲಿ ಸಿಕ್ಕಂತಹ AK-47 ಇರ್ಬೋದು, ಮತ್ತೆ ಇದಕ್ಕೆ ಒಂದು ತಂತ್ರಗಾರಿಕೆಯನ್ನ ಮಾಡಿರುವಂತಹ ಜಾಗ ಇರ್ಬೋದು, ಎಲ್ಲದಕ್ಕೂ ಕೂಡ ಮಾಹಿತಿಗಳು ಸಿಗ್ತಾನೆ ಹೋದವು. ಬ್ಲಾಸ್ಟ್ ಆಗೋದಕ್ಕೆ ಮುಂಚೆನೆ ಪೊಲೀಸರಿಗೆ ಈ ಮಾಹಿತಿ ಇತ್ತು ಇಂಥದ್ದೇನೋ ಆಗ್ತಾ ಇದೆ ಅಂತ. ಯಾಕಂದ್ರೆ ಇಬ್ಬರನ್ನ ಆಲ್ರೆಡಿ ಅರೆಸ್ಟ್ ಮಾಡಿದ್ರು. ಸೊ ಇದಾದ ನಂತರ ಯಾವಾಗ ಈ ಬ್ಲಾಸ್ಟ್ ಆಯ್ತು, ಪೂರ್ತಿಯಾಗಿ ಕನ್ಫರ್ಮ್ ಆಗುತ್ತೆ ಇದು ಉಗ್ರರ ಕೃತ್ಯ ಅಂತ. ಅವಾಗ ಅದರ ಇನ್ನಷ್ಟು ಜಾಡನ್ನ ಹಿಡಿದು ಅಲ್ಲಿನ ಹಿರಿಯ ಅಧಿಕಾರಿಗಳು, ಪ್ರಿನ್ಸಿಪಾಲ್ರು ಇವರೆಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಳ್ಳುವಂಥದ್ದು, ಅವರ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಸುಮಾರು 50ರಿಂದ 60 ಪ್ರಶ್ನೆಗಳನ್ನ ಆ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಿಗೆ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಯಾಕೆಂದ್ರೆ ಇಲ್ಲಿ ಹೇಗೆ ಬಂದ್ರು ಅನ್ನುವಂತ ಹಿಡಿದು ಅವರ ಹಿನ್ನೆಲೆ ಏನು, ಅವರು ಮಾಡ್ತಾ ಇದ್ದಂತ ಚಟುವಟಿಕೆಗಳೇನು, ಅದರ ಜೊತೆಗೆ ಇವರು ಯಾವ ರೀತಿ ಎಲ್ಲವನ್ನ ಮಾಡ್ತಾ ಇದ್ರು, ಜನರು ಯಾವ ರೀತಿ ಇರ್ತಾ ಇದ್ರು. ಸೊ ಹೀಗೆ ಹಲವಾರು ಪ್ರಶ್ನೆಗಳನ್ನ ಅವರ ವೈಯಕ್ತಿಕ ನಡೆ ನುಡಿಗಳ ಬಗ್ಗೆಯೂ ಕೂಡ, ಯಾಕಂದ್ರೆ ಇಲ್ಲಿ ಯಾವೂ ಕೂಡ ಚರ್ಚೆ ಆಗಿ ಎಲ್ಲರ ಜೊತೆ ಚರ್ಚೆ ಆಗಿ ಮಾಡುವಂತಹ ಘಟನೆಗಳಲ್ಲ. ಅವರ ನಡೆನುಡಿಯಲ್ಲಿ ಕೂಡ ಕೆಲವೊಂದು ಗೊತ್ತಾಗ್ತಾ ಇರ್ತದೆ. ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಹ ವಿಚಾರಗಳಿರ್ಬೋದು, ಅವರು ಮಂಡಿಸುವಂತಹ ವಾದಗಳಿರ್ಬೋದು, ಇವೆಲ್ಲದರಿಂದಲೂ ಕೂಡ ಮಾಹಿತಿಗಳು ಗೊತ್ತಾಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಹಿನ್ನೆಲೆ ತಿಳ್ಕೊಳ್ಳೋದೇ ಹಾಗೆ ಆಗಿರುತ್ತೆ. ಈ ಒಂದು ಕಾರಣ ಇಟ್ಕೊಂಡು ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಪ್ರಶ್ನೆ ಮಾಡಿ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾರೆ. ಮುಂದಿನ ತನಿಖೆ ಹೇಗೆ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಅಲ್ಲೇನು ಜಾಲಾಡ್ತಾ ಇದ್ದಾರೆ ಪೊಲೀಸ್ನವರು, ಅದು ಬಹಳ ಮುಖ್ಯ ಆಗಿರುತ್ತೆ. ನಯನ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಗೃಹ ಸಚಿವ ಅಮಿತ್ ಶಾಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ ಮಾಡಿದ್ದಾರೆ. ದೆಹಲಿ ಬಾಂಬ್ ಸ್ಫೋಟದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪ್ರೆಸಿಡೆಂಟ್. ರಾಷ್ಟ್ರಪತಿಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವ ಅಮಿತ್ ಶಾ. ಸ್ಫೋಟದ ತನಿಖೆ ಹಾಗೂ ಭದ್ರತೆ ಕ್ರಮದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದು. ಆಫ್ರಿಕಾದ ಅಂಗೋಲಾ ಪ್ರವಾಸದಲ್ಲಿದ್ದಾರೆ ದ್ರೌಪದಿ ಮುರ್ಮು. ಅಂಗೋಲಾದಿಂದಲೇ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿರೋದು. ದೆಹಲಿ ಬಾಂಬ್ ಸ್ಫೋಟದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ
ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಗೃಹ ಸಚಿವ ಅಮಿತ್ ಶಾ ಕೊಟ್ಟಿದ್ದಾರೆ. ಸ್ಫೋಟದ ತನಿಖೆ ಯಾವ ರೀತಿ ನಡೀತಾ ಇದೆ, ದೇಶದಾದ್ಯಂತ ಭದ್ರತೆಯನ್ನ ಹೇಗೆ ಕೈಗೊಳ್ಳಲಾಗ್ತಾ ಇದೆ, ಇದೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತದಲ್ಲಿಲ್ಲ, ದಕ್ಷಿಣ ಆಫ್ರಿಕಾದ ಅಂಗೋಲಾ ಪ್ರವಾಸದಲ್ಲಿದ್ದಾರೆ. ಈ ಅಂಗೋಲಾದಿಂದಲೇ ಈಗ ಕರೆ ಮಾಡಿ ಮಾಹಿತಿ ಪಡ್ಕೊಂಡಿರೋದು. ನಿನ್ನೆ ಸಂಜೆ ದೆಹಲಿಯಲ್ಲಿ ಏನು ಬಾಂಬ್ ಸ್ಫೋಟ ನಡೆದಿತ್ತು, ಇಡೀ ದೇಶದ ಜನರನ್ನ ಆತಂಕಕ್ಕೆ ದೂಡಿದೆ. ಅದರ ಜೊತೆಗೆ ದೇಶದ ಭದ್ರತೆಯ ಪ್ರಶ್ನೆಯಾಗಿದೆ. ಇದರ ಬಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾಹಿತಿ ಕೇಳಿರೋದು ಗೃಹ ಸಚಿವರನ್ನ. ದೇಶದ ಪ್ರಮುಖ ನಗರಗಳಲ್ಲಿ ಈಗಾಗಲೇ ಭದ್ರತೆಯನ್ನ ಹೆಚ್ಚಿಸಲಾಗಿದ್ದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಗೃಹ ಸಚಿವರು ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ಯೂನಿವರ್ಸಿಟಿಯಲ್ಲಿ, ಒಂದು ಲ್ಯಾಬ್ನಲ್ಲಿ ಈ ರೀತಿಯಾದಂತ ಕೃತ್ಯ ನಡೆಯುತ್ತೆ ಅಂದ್ರೆ ಇದು ಬಹಳ ದೊಡ್ಡ ಸವಾಲಿನ ಪ್ರಶ್ನೆ ದೇಶಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.